ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಡೆದಂಥ ಮ್ಯಾಚ್ಗೆ ನಾನು ಪ್ರಿಡಿಕ್ಷನ್ನ ಕೊಟ್ಟಿದ್ದೆ ಸ್ನೇಹಿತರೆ. ಗುಜರಾತ್ ಟಾಸ್ನ ಗೆದ್ದು ಬೌಲಿಂಗ್ನ ಚೂಸ್ ಮಾಡ್ತಾರೆ, ಪಂಜಾಬ್ ಹಾಗೂ ಈ ಮ್ಯಾಚ್ನ ಗೆಲ್ಲುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ. ಅದು ಪಾಸ್ ಆಯಿತು. ಅದು ಅಲ್ಲದೆ ನಾನು ಸುದರ್ಶನ್ ಹಾಗೂ ಗಿಲ್ಲಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ತಾರೆ ಅಂತ ಹೇಳಿದೆ, ಹಾಗೂ ಬಟ್ಲರ್ ಅವರು ಕೂಡ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದೆ ಸ್ನೇಹಿತರೆ. ಸೊ ಇಲ್ಲಿ 3 ಜನ ಪ್ರಿಡಿಕ್ಷನ್ಸು ಕೂಡ ಪಾಸ್ ಆಗಿದೆ. ನಾನು ಕೊಟ್ಟಂಥ 3 ಜನ ಕೂಡ ಆಡಿದ್ದಾರೆ. ಅದು ಅಲ್ಲದೆ ಶ್ರೇಯಸ್ ಅಯ್ಯರ್ ಅವರು ಸೆಂಚುರಿನ ಹೊಡಿತಾರೆ ಅಂತ ಹೇಳಿದೆ, ಬಟ್ ಅವರು 96 ತನಕ ಆಡಿದ್ರು. ಆ್ಯಂಡ್ ಇದರಲ್ಲಿ ಶಶಾಂಕ್ ಸಿಂಗ್ ಅವ್ರದ್ದೇನಿದೆ, ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಂದರು ಸ್ನೇಹಿತರೆ. ಸೊ ಹಾಗಾಗಿ ಅವ್ರನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದನ್ನೊಂದು ಬಿಟ್ಟು ಹರ್ಷದೀಪ್ ಸಿಂಗ್ ಅವರು ವಿಕೆಟ್ನ ತೊಗೊತಾರೆ ಅಂತ ಹೇಳಿದೆ, ಅವರು ಕೂಡ ವಿಕೆಟ್ನ ತೊಗೊಂಡು ರಬಡ್ ಅವ್ರಿಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. ರಬಡ್ ಅವ್ರಿಗೆ ವಿಕೆಟ್ ಬಿತ್ತು. ಅದು ಅಲ್ಲದೆ ಚಾಲ್ ಅವ್ರಿಗೆ ವಿಕೆಟ್ ಬೀಳುತ್ತೆ ಚೇಸಿಂಗ್ ಟೈಮಲ್ಲಿ ಅಂತ ಹೇಳಿದೆ, ಅವ್ರಿಗೂ ಕೂಡ ವಿಕೆಟ್ ಬಿತ್ತು ಸ್ನೇಹಿತರೆ. ಸೊ ನಾನು ಕೊಟ್ಟಂಥ ನಿನ್ನೆ ಪ್ರಿಡಿಕ್ಷನ್ ಎಲ್ಲನೂ ಕೂಡ ಪಾಸ್ ಆಗಿದೆ. ಯಾರೆಲ್ಲ ನನ್ನ ನಂಬಿ ಟಾಸ್ ಹಾಗೂ ಮ್ಯಾಚ್ನ ಆಡಿದರೆ ಅವರಿಗೆ ಪ್ರಾಫಿಟ್ ಡೆಫಿನೆಟ್ಲಿ ಆಗಿರುತ್ತೆ. ಇನ್ನು ಇವತ್ತಿನ ರಾಜಸ್ಥಾನ್ ರಾಯಲ್ಸ್ ಹಾಗೂ KKR ಮ್ಯಾಚ್ಗೆ ಡ್ರೀಮ್11 ಪ್ರಿಡಿಕ್ಷನ್ ಹಾಗೂ ಮ್ಯಾಚ್ ಅನಾಲಿಸಿಸ್ ಹಾಗೂ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ಕೊಡ್ತೀನಿ ಸ್ನೇಹಿತರೆ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ತುಂಬ ಜನ ಡೈರೆಕ್ಟಾಗಿ ಟಾಸ್ ಪ್ರಿಡಿಕ್ಷನ್ನ ಮ್ಯಾಚ್ ಪ್ರಿಡಿಕ್ಷನ್ನ ನೋಡ್ತಾರೆ, ಬಟ್ ನಾನು ಕೊಡುವಂಥ ಕೆಲವು ಟಿಪ್ಸ್ನ ನೀವು ಮಿಸ್ ಮಾಡ್ಕೊತೀರ ಅಷ್ಟೇ ಸ್ನೇಹಿತರೆ. ಮಿಡ್ಲಲ್ಲಿ ನಾನು ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ, ಯಾರೆಲ್ಲ ಆಡ್ಬೋದು ಅನ್ನೋದನ್ನು ಕೂಡ ನಾನು ಕೊಡ್ತೀನಿ. ಸೊ ಡೀಟೇಲ್ ಆಗಿ ಕೊನೆ ತನಕ ನೋಡಿ ಸ್ನೇಹಿತರೆ. ಮಾಡಿರೋದೇ ವಿಡಿಯೋ ಒಂದು 10 to 12 ಮಿನಿಟ್ಸ್ ಇರುತ್ತೆ, ಅದನ್ನು ನೋಡೋಕ್ಕೂ ಕಷ್ಟನ ನಿಮಗೆ. ಸೊ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋ ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೂ ನಾನು ಕೊಡುವಂಥ ಪ್ರಿಡಿಕ್ಷನ್ 80% ಪಕ್ಕಾ ಪಾಸ್ ಆಗುತ್ತೆ ಸ್ನೇಹಿತರೆ, ಡೌಟೇ ಬೇಡ ನಿಮಗೆ. ಸೊ ಕನ್ನಡ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ KKR ವರ್ಸಸ್ ರಾಜಸ್ಥಾನ್ ರಾಯಲ್ ಮ್ಯಾಚ್ ಸ್ನೇಹಿತರೆ ಸಂಜೆ 7:15 ಬರ್ಸಾಪುರ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂನಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 190 to 200 ಇದೆ ಸ್ನೇಹಿತರೆ. ಸೊ ಇದು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು. ಇಲ್ಲಿ ಕೇವಲ 3 IPL ಮ್ಯಾಚ್ಗಳಷ್ಟೇ ನಡೆದಿರೋದು ಸ್ನೇಹಿತರೆ. ಸೊ ನನ್ನ ಪ್ರಕಾರ ಇಲ್ಲಿ ಇವತ್ತಿನ ಮ್ಯಾಚ್ನಲ್ಲಿ ಏನಿದೆ ಇದು ಬ್ಯಾಟಿಂಗ್ ಪಿಚ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ ಫಾಸ್ಟ್ ಬೌಲರ್ಸ್ಗಳಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಬಿಕಾಸ್ ಹೊಸ ಬಾಲ್ನಲ್ಲಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆಗೋದ್ರಿಂದ ಸೊ ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳೋ ಚಾನ್ಸ್ ಇರುತ್ತೆ. ಅಂದರೆ ಫಾಸ್ಟ್ ಬೌಲರ್ಸ್ಗಳಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ 30%. ಅದನ್ನು ಬಿಟ್ಟು ಇದು ಬ್ಯಾಟಿಂಗ್ ಪಿಚ್ಚು ಸ್ನೇಹಿತರೆ. ಇವತ್ತೊಂದು ಒಳ್ಳೆ ಯೂಸ್ ಸ್ಕೋರ್ನ ನಾವು ನೋಡ್ಬೋದು. ಇನ್ನು KKR ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ ಟೋಟಲ್ ಆಗಿ 30 ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ 14 ಮ್ಯಾಚ್ನ ಗೆದ್ದಿದೆ, KKR 14 ಮ್ಯಾಚನ್ನು ಗೆದ್ದಿದೆ ಸ್ನೇಹಿತರೆ. ಇನ್ನು 2 ಮ್ಯಾಚು ಮಳೆಯಿಂದ ಅಥವಾ ಕೆಲವು ರೀಸನ್ಸಿಂದ ಮ್ಯಾಚೇ ಆಗಿಲ್ಲ. ಸೊ ಇಲ್ಲಿ ನೋಡೋದಾದರೆ 2 ಟೀಮ್ಗಳು ಕೂಡ ಎಕಾನಮಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಅದು ಅಲ್ಲದೆ 2 ಟೀಮ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಸೊ ಇವತ್ತು ಒಂದು ಯೂಜ್ ಸ್ಕೋರ್ನ ನೋಡೋಕ್ಕೆ ನಮಗೆ ಸಿಗ್ಬೋದು. ಅದು ಅಲ್ಲದೆ ಮ್ಯಾಚ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ. ಬಿಕಾಸ್ 2 ಟೀಮ್ ಈಕ್ವಲ್ ಆಗಿರೋದ್ರಿಂದ ಸೊ ಬ್ಯಾಟಿಂಗ್ ಹಾಗೂ ಬೌಲಿಂಗಲ್ಲಿ ಎರಡೂ ಕೂಡ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಒಂದು ಒಳ್ಳೆ ಮ್ಯಾಚ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮ್ಯಾಚ್ ಪ್ರಿಡಿಕ್ಷನ್ ಹಾಗೂ ಪ್ಲೇಯರ್ ಅನಾಲಿಸಿಸ್ಗೆ ಬರ್ತೀನಿ ಸ್ನೇಹಿತರೆ. ನನ್ನ ಪ್ರಕಾರ ಇವತ್ತು ರಾಜಸ್ಥಾನ್ ರಾಯಲ್ಸ್ ಪರ SSC ಜೈಸ್ವಾಲ್ ಹಾಗೂ ಸಂಜು ಸ್ಯಾಮ್ಸನ್ ಇಬ್ಬರೂ ಕೂಡ ಮೋರ್ ದೆನ್ 50 ರನ್ನ ಹೊಡಿಬೋದು ಸ್ನೇಹಿತರೆ. ಬಿಕಾಸ್ ಈ SSC ಜೈಸ್ವಾಲ್ ಆ್ಯಸ್ ಎ ಓಪನರ್ ಆಗಿ ಬರೋದ್ರಿಂದ ಪವರ್ ಪ್ಲೇನಲ್ಲಿ ಏನಾದರೂ ಒಂದು ಮೋರ್ ದ್ಯಾನ್ 30 ಬಾಲ್ನ ಆಡ್ತು ಅಂತಿದ್ರೆ ಅವ್ರ ಬ್ಯಾಟಿಂದ ಒಂದು ಬಿಗ್ ಸ್ಕೋರ್ನ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಇವತ್ತು ಸಂಜು ಸ್ಯಾಮ್ಸನ್ ಅವರು ಬರೋದ್ರಿಂದ ಸೊ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ಇವರಿಬ್ಬರು ಕೂಡ ಬೋತ್ ಇನ್ನಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಆಗ್ಬೋದು ಅಥವಾ ಚೇಸಿಂಗ್ನಲ್ಲಿ ಆಗ್ಬೋದು, ಇಬ್ಬರು ಕೂಡ ಸ್ಕೋರ್ನ ಮಾಡ್ತಾರೆ. ಎಬೋವ್ 50 ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ನಿತೀಶ್ ರಾಣಾ ಹಾಗೂ ಪರಾಗ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು 30 ಸ್ಕೋರ್ನ ಮಾಡ್ತಾರೆ, ಅಥವಾ ಇಬ್ಬರು ಕೂಡ ಸ್ಕೋರ್ನ ಮಾಡ್ಬೋದು ಸ್ನೇಹಿತರೆ. ಬಿಕಾಸ್ ಮಿಡ್ ಆರ್ಡರ್ನಲ್ಲಿ ಬರೋದ್ರಿಂದ ಇಬ್ಬರು ಕಡೆಯಿಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಬೋದು. ಇನ್ನು ಹಿಟ್ಮೈರ್ ಹಾಗೂ ಜುರೆಲ್ ಅವರು ಚೇಸಿಂಗ್ನಲ್ಲಿ ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಸೆಕೆಂಡ್ ಬ್ಯಾಟಿಂಗ್ನ ಮಾಡುವಾಗ ಜುರೆಲ್ ಹಾಗೂ ಹಿಟ್ಮೈರ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಸೆಕೆಂಡ್ ಬ್ಯಾಟಿಂಗ್ ಏನಾದರೂ ಟಾಸ್ನ ಗೆದ್ದು ರಾಜಸ್ಥಾನ್ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಮಾಡ್ತು ಅಂತಿದ್ರೆ ಅದರಲ್ಲಿ ಹಿಟ್ಮೈರ್ ಜುರೆಲ್ ಅವರು ಡೆಫಿನೆಟ್ಲಿ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಒಂದೊಳ್ಳೆ ಫಿನಿಷರ್ ರೋಲ್ನ ಇವರಿಬ್ಬರು ನಿಭಾಯಿಸ್ತಾರೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇನ್ನು ತೀಕ್ಷಣ್ ಅವರು ಡೆಫಿನೆಟ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಬೋತ್ ಇನ್ನಿಂಗ್ಸ್ನಲ್ಲೂ ಕೂಡ ವಿಕೆಟ್ ತೊಗೊಳ್ಳೋ ಎಬಿಲಿಟಿ ಇರುವಂಥ ಬೌಲರ್ ಸ್ನೇಹಿತರೆ. ಸೊ ನನ್ನ ಪ್ರಕಾರ ತೀಕ್ಷಣ್ ಅವರಿಗೆ ಮಿನಿಮಮ್ 3 ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಇವತ್ತು. ಇನ್ನು ಆರ್ಚರ್ ಹಾಗೂ ದೇಶಪಾಂಡೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಿನಿಮಮ್ 2 ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಅದು ರಾಜಸ್ಥಾನ್ ರಾಯಲ್ಸ್ ಏನಾದರೂ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಆರ್ಚರ್ ಹಾಗೂ ದೇಶಪಾಂಡೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು 2 ವಿಕೆಟ್ನ ತೊಗೊತಾರೆ. ಇಬ್ಬರು ಕೂಡ ವಿಕೆಟ್ ತೊಗೊಳ್ಳೋ ಎಬಿಲಿಟಿ ಇದೆ ಸ್ನೇಹಿತರೆ. ಬಟ್ ನನ್ನ ಅಸಂಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರು ತೊಗೋಬೋದು, ಇಬ್ಬರು ಕೂಡ ತೊಗೋಬೋದು. ಬಟ್ ಇವರಿಬ್ಬರು ಮೇನ್ ಕನ್ಸಿಡರ್ ಆಗಿ ಮಾಡಬೇಕಾಗುತ್ತೆ. ಸಂದೀಪ್ ಶರ್ಮಾ ಹಾಗೂ ಫರೀಕಿ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಅದು ಯಾವಾಗ ಅಂದರೆ ಸೆಕೆಂಡ್ ಬೌಲಿಂಗ್ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಮಾಡ್ತು ಅಂದರೆ ಫಸ್ಟ್ ಬ್ಯಾಟಿಂಗ್ನ KKR ಮಾಡ್ತು ಫಸ್ಟ್ ಬ್ಯಾಟಿಂಗು ರಾಜಸ್ಥಾನ್ ರಾಯಲ್ಸ್ ಮಾಡಿ ನೆಕ್ಸ್ಟು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಅದರಲ್ಲಿ ಸಂದೀಪ್ ಶರ್ಮಾ ಹಾಗೂ ಫರೂಕಿ ಅವರು ಡೆಫಿನೆಟ್ಲಿ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಬಿಕಾಸ್ ಸಂದೀಪ್ ಶರ್ಮಾ ಅವರು ರೀಸೆಂಟಾಗಿ ಈಗ ಒಂದು ಕಾಲದ 2 ವರ್ಷದಿಂದ
ಫಿನಿಷರ್ ರೋಲ್ ಅಂದರೆ ಡೆತ್ ಓವರ್ನಲ್ಲಿ ತುಂಬಾ ಹೆಸರುವಾಸಿಯಾಗಿದೆ. ಸೊ ನನ್ನ ಪ್ರಕಾರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ತಲೆಯಲ್ಲಿ ಇಟ್ಕೊಳ್ಳಿ, ತೀಕ್ಷಣ್ ಅವರಿಗೆ ಡೆಫಿನೆಟ್ಲಿ ವಿಕೆಟ್ ಬೀಳುತ್ತೆ. ಎರಡನೇ ಇನ್ನಿಂಗ್ಸ್ನಲ್ಲೂ ಕೂಡ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ನೀವು ಟೀಮ್ಗೆ ಆ್ಯಡ್ ಮಾಡುವಾಗ ಇವ್ರನ್ನ ಮೇನಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ನೀವು. ಇನ್ನು KKR ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಅಸಂಪ್ಷನ್ ಪ್ರಕಾರ ಇವತ್ತು ನರೇನ್ ಅವ್ರ ಕಡೆಯಿಂದ ಯಾವುದೇ ಬ್ಯಾಟಿಂಗ್ನಲ್ಲಿ ಸ್ಕೋರ್ ಬರೋ ಚಾನ್ಸಸ್ ಇಲ್ಲ ಸ್ನೇಹಿತರೆ. ಬಿಕಾಸ್ ಲಾಸ್ಟ್ ಮ್ಯಾಚ್ನಲ್ಲೇ ಸ್ಟಾರ್ಟಿಂಗಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದರು, ಬಟ್ ಒಂದು ಆವ್ರೇಜ್ ಸ್ಕೋರ್ನ ಹೊಡೆದ್ರು ಲಾಸ್ಟ್ ಮ್ಯಾಚಲ್ಲಿ. ಬಟ್ ಇವತ್ತು ಅವ್ರ ಕಡೆಯಿಂದ ಯಾವುದೇ ಸ್ಕೋರ್ ಬರೋ ಚಾನ್ಸಸ್ ಇಲ್ಲ, ನನ್ನ ಪ್ರಿಡಿಕ್ಷನ್ ಸ್ನೇಹಿತರೆ ಇದು. ಇವತ್ತಿನ ಮ್ಯಾಚ್ನಲ್ಲಿ ಕ್ವಿಂಟನ್ ಡಿಕಾಕ್ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಆ್ಯಂಡ್ ರಹಾನೆ ಅವರು 3 ಜನದಲ್ಲಿ ಇಬ್ಬರು ಯಾರಾದರೂ ಮೋರ್ ದೆನ್ 50 ಹೊಡೆಯೋ ಚಾನ್ಸ್ ಇದೆ. ನನ್ನ ಪ್ರಕಾರ ಕ್ವಿಂಟನ್ ಡಿಕಾಕ್, ರಹಾನೆ ಅವರು ಮೋರ್ ದೆನ್ 50ನ ಹೊಡಿತಾರೆ ಸ್ನೇಹಿತರೆ. ವೆಂಕಟೇಶ್ ಅಯ್ಯರ್ ಅವರು ಒಂದು 40 ಎಬೋ ಸ್ಕೋರ್ನ ಸೆಟ್ ಮಾಡೋ ಚಾನ್ಸ್ ಇದೆ. ಬಟ್ ಕ್ವಿಂಟನ್ ಡಿಕಾಕ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಇವತ್ತು ಡೆಫಿನೆಟ್ಲಿ ಬರುತ್ತೆ ಸ್ನೇಹಿತರೆ. ಇವರು 3 ಜನದಲ್ಲಿ ಯಾರಾದರೂ ಇಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋ ಚಾನ್ಸ್ ಇರುತ್ತೆ. ಇನ್ನು ರಘುವಂಶಿ, ರಸಲ್ ಅವರು ಒಂದು ಬ್ಯಾಟಿಂಗ್ ನೋಡೋಕ್ಕೆ ಸಿಗುತ್ತೆ ಅಂದರೆ ಅದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮಾತ್ರ ಸ್ನೇಹಿತರೆ. ರಘುವಂಶಿ, ರಸಲ್ ಅವರು ಚೇಜಿಂಗಿನೇ ಹೆಸರುವಾಸಿಯಾಗಿದ್ದಾರೆ. ಸೊ ನನ್ನ ಪ್ರಕಾರ ಇನ್ ಕೇಸ್ ಏನಾದರೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ರಘುವಂಶಿ ಹಾಗೂ ರಸಲ್ ಅವ್ರ ಕಡೆಯಿಂದ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಕಡೆಯಿಂದ ಕೂಡ ನಾವು ಸ್ಕೋರ್ನ ನೋಡ್ಬೋದು. ಅದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಇವ್ರ ಕಡೆಯಿಂದ ಒಂದು ಸ್ಕೋರ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ನರೇನ್ ಹಾಗೂ ಚಕ್ರವರ್ತಿ ಇಬ್ಬರಿಗೂ ಕೂಡ ಮೋರ್ ದೆನ್ 2 ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಇಬ್ಬರೂ ಕೂಡ ಮಿಸ್ಟ್ರಿ ಸ್ಪಿನ್ನರ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಬ್ಬರಿಗೂ ಮೋರ್ ದೆನ್ 3 ವಿಕೆಟ್ ತಗೊಳ್ಳುವಂಥ ಎಬಿಲಿಟಿ ಕೂಡ ಇದೆ. ಸೊ ನನ್ನ ಪ್ರಕಾರ ನರೇನ್ ಚಕ್ರವರ್ತಿ ಡೆಫಿನೆಟ್ಲಿ 2 ಅಥವಾ 3 ವಿಕೆಟ್ನ ಬೋತ್ ಇನ್ನಿಂಗ್ಸ್ನಲ್ಲೂ ಕೂಡ ತೊಗೊತಾರೆ. ಅಂದರೆ ಫಸ್ಟ್ ಬೌಲಿಂಗ್ ಆಗ್ಬೋದು ಅಥವಾ ಸೆಕೆಂಡ್ ಬೌಲಿಂಗ್ ಕೂಡ ಆಗ್ಬೋದು. ಸೊ ಇಬ್ಬರಿಗೂ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ ಇವತ್ತು. ಆ್ಯಂಡ್ ಅದೂ ಅಲ್ಲದೆ ಹರ್ಷಿತ್ ರಾಣಾ ಹಾಗೂ ಜಾನ್ಸನ್ ಅವರಿಗೆ ವಿಕೆಟ್ ಬೀಳುತ್ತೆ. ಅದು ಫಸ್ಟ್ ಬೌಲಿಂಗ್ ಏನಾದರೂ KKR ಮಾಡ್ತು ಅಂತಿದ್ರೆ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಹರ್ಷಿತ್ ರಾಣಾ ಅವರಿಗೆ 1 ಅಥವಾ 2 ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಆ್ಯಂಡ್ ರಸಲ್ ನಾರ್ಜೆ ಅವರು ಇನ್ ಕೇಸ್ ಏನಾದರೂ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲ್ ಮಾಡ್ತು ಅಂತಿದ್ರೆ KKR, ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಿನಿಮಮ್ 1 ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಹರ್ಷಿತ್ ರಾಣಾ ನಾರ್ಜೆ ಅವರಿಗೆ ಮೋರ್ ದೆನ್ 1 ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ನೀವು ಟೀಮ್ ಮಾಡುವಾಗ ಇಲ್ಲಿ ನರೇನ್ ಹಾಗೂ ಚಕ್ರವರ್ತಿ ಅವ್ರನ್ನ ಮೇನ್ ಸ್ಪಿನ್ನರ್ ಆಗಿ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವತ್ತಿನ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಟಾಸ್ನ ಇವತ್ತು KKR ಗೆಲ್ತಾರೆ, ಬೌಲಿಂಗ್ನ ಚೂಸ್ ಮಾಡ್ತಾರೆ ಸ್ನೇಹಿತರೆ. ಆ್ಯಂಡ್ ಇವತ್ತಿನ ಈ ಮ್ಯಾಚ್ನ KKR ಅವ್ರು ಗೆಲ್ತಾರೆ ಸ್ನೇಹಿತರೆ. ಏನೇ ಸ್ಕೋರ್ ಬರಲಿ, ಏನೇ ಡಿಫಿಕಲ್ಟ್ ಸಿಚುವೇಶನ್ ಬಂದ್ರೂ KKR ಇವತ್ತು ಡೆಫಿನೆಟ್ಲಿ ಗೆಲ್ತಾರೆ ಸ್ನೇಹಿತರೆ. ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಅವರಿಗೆ ಮೋರ್ ದೆನ್ 3 ವಿಕೆಟ್ ಬೀಳ್ಬೋದು. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ನೋಡೋಕ್ಕೆ ಸಿಗ್ಬೋದು ನನ್ನ ಅಸಂಪ್ಷನ್. ಅಥವಾ ಕ್ವಿಂಟನ್ ಡಿಕಾಕ್ ಅವ್ರ ಕಡೆಯಿಂದ ಒಂದು ಸೆಂಚುರಿ ಬರ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಪ್ರಿಡಿಕ್ಷನ್ ಬಗ್ಗೆ ಆಯಿತು ಸ್ನೇಹಿತರೆ. ಇನ್ನು ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇದರಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಇಲ್ಲಿ ಸಂಜು ಸ್ಯಾಮ್ಸನ್ ಅವರಿದ್ದಾರೆ, ಕ್ವಿಂಟನ್ ಡಿಕಾಕ್, ವೆಂಕಟೇಶ್ ಅಯ್ಯರ್, ಜೈಸ್ವಾಲ್, ನರೇನ್, ರಸಲ್, ರಿಯಾನ್ ಪರಾಗ್, ದೇಶಪಾಂಡೆ, ಚಕ್ರವರ್ತಿ, ತೀಕ್ಷಣ್, ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಕ್ವಿಂಟನ್ ಡಿಕಾಕ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಆ್ಯಸ್ ಎ ಓಪನರ್ ಆಗಿ ಬರುವಂಥ ಕ್ವಿಂಟನ್ ಡಿಕಾಕ್ ಅವ್ರ ಕಡೆ ಒಂದು ಬಿಗ್ ಇನ್ನಿಂಗ್ಸ್ ಬರೋದು ಡೆಫಿನೆಟ್ಲಿ ಸ್ನೇಹಿತರೆ. 100ಗೆ 200% ನಾನು ಪ್ರಿಡಿಕ್ಷನ್ನ ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರೋದು. ಸಂಜು ಸ್ಯಾಮ್ಸನ್ ಆ್ಯಸ್ ಎ ಕ್ಯಾಪ್ಟನ್ ಆಗಿರೋದ್ರಿಂದ, ಸೊ ಅವ್ರು ಏನಾದರೂ ಮಿಡ್ ಆರ್ಡರ್ನಲ್ಲಿ ಬಂತು ಅಂತ ಇದ್ದರೆ, ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ. ಇನ್ನು ವೆಂಕಟೇಶ್ ಅಯ್ಯರ್, ಜೈಸ್ವಾಲ್ ಇಬ್ಬರು ಕೂಡ ಬಿಗ್ ಹಿಟ್ ಹೊಡೆ ಎಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳು ಸ್ನೇಹಿತರೆ. ಇನ್ನು ಆಲ್ರೌಂಡರ್ಸಲ್ಲಿ ಬರೋದಾದರೆ ನರೇನ್, ರಸಲ್, ಪರಾಗ್. ನಾನು ಮುಂಚೆ ಹೇಳಿದಾಗ ನರೇನ್ ಅವರಿಗೆ ವಿಕೆಟ್ ಬೀಳುತ್ತೆ, ಬಟ್ ಬ್ಯಾಟಿಂಗ್ನಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬರೋಲ್ಲ. ಇನ್ ಕೇಸ್ ಬಂದ್ರೂ ಬರ್ಬೋದು. ಸೊ ಹಾಗಾಗಿ ನಾನು ನರೇನ್ ಅವ್ರನ್ನ ತೊಗೊಂಡಿದ್ದೀನಿ. ರಸಲ್ ಅವ್ರನ್ನ ತೊಗೊಂಡಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಅವ್ರದ್ದು ಮಸಲ್ಸ್ ಪವರ್ ಹೆವಿ ಇದೆ ಸ್ನೇಹಿತರೆ. ಚೇಸಿಂಗ್ನಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ. ಸೊ ಹಾಗಾಗಿ ರಸಲ್ ಅವ್ರನ್ನ ತೊಗೊಂಡಿದ್ದೀನಿ. ರಿಯಾನ್ ಪರಾಗ್ ಮಿಡ್ ಆರ್ಡರ್ನಲ್ಲಿ ಬರುವಂಥ ಬ್ಯಾಟ್ಸ್ಮನ್. ಇನ್ನು ದೇಶಪಾಂಡೆ, ತೀಕ್ಷಣ್ ಅವ್ರದ್ದು ಮೇನ್ ಬೌಲರ್ ಇನ್ ರಾಜಸ್ಥಾನ್ ರಾಯಲ್ಸ್. ಆ್ಯಂಡ್ ಚಕ್ರವರ್ತಿ, ರಾಣಾ, ಇವರಿಬ್ಬರಲ್ಲಿ ಚಕ್ರವರ್ತಿಯವರಿಗೆ ಡೆಫಿನೆಟ್ಲಿ ವಿಕೆಟ್ ಬೀಳುತ್ತೆ. ಇನ್ನು ರಾಣಾ ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ ಫಾಸ್ಟ್ ಬೌಲಿಂಗ್ನಲ್ಲಿ. ಸೊ ಹಾಗಾಗಿ ಈ ಟೀಮ್ನ ನೋಡ್ತಂದಿದ್ರೆ ಇದು ಈಕ್ವಲ್ ಆಗಿದೆ. ಸೊ ತುಂಬ ಜನ ಹೇಳ್ಬೋದು ಟೀಮ್ ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗ್ತಿಲ್ಲ ಅಂತ. ಸ್ನೇಹಿತರೆ, ನಾನು ಇಲ್ಲಿ ಕೊಡ್ತಾ ಇರೋದು ನನ್ನ ಪ್ರಿಡಿಕ್ಷನ್ ಟೀಮು. ಇನ್ನೂ ಟಾಸೇ ಆಗಿಲ್ಲ. ಟಾಸ್ ಆದಮೇಲೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಬರ್ತಾರೆ, ಯಾರೆಲ್ಲ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಟಾಸ್ ಯಾರು ಗೆದ್ದಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ, ಟಾಸ್ ಗೆದ್ದು ಯಾರು ಚೇಸಿಂಗ್ನ ತೊಗೊತಾರೆ ಅವ್ರ ಮೇಲೆ ಟೀಮ್ನ ಮಾಡಿ ನೀವು, ಅಥವಾ ಟಾಸ್ ಗೆದ್ದಿರುವಂಥ ಟೀಮ್ ಮೇಲೆ ನೀವು 80% ಕನ್ಸಿಡರ್ ಮಾಡಿ ಟೀಮ್ನ ಮಾಡಿದ್ರೆ ಡೆಫಿನೆಟ್ಲಿ ಹಿಟ್ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಟಾಸ್ ಗೆಲ್ಲುವಂಥ ಟೀಮ್ನೇ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟಾಸ್ ಗೆದ್ದಿರುವ ಟೀಮ್ ಮೇಲೆ ನೀವು ಹೆಚ್ಚಾಗಿ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಎರಡನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಸಂಜು ಸ್ಯಾಮ್ಸನ್, ಕ್ವಿಂಟನ್ ಡಿಕಾಕ್, ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ಜೈಸ್ವಾಲ್, ರಘುವಂಶಿ. ಸ್ನೇಹಿತರೆ, ಇಲ್ಲಿ ರಘುವಂಶಿ ಅವರು ಇದೆಲ್ಲ ಮೇನ್ ಇಂಪಾರ್ಟೆನ್ಸ್ ಸ್ನೇಹಿತರೆ. ಬಿಕಾಸ್ ಅವ್ರದ್ದು ಲಾಸ್ಟ್ 2 ಸೀಸನಲ್ಲಿ ನೋಡೋದಾದರೆ
ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 70 ಇತ್ತು ಸ್ನೇಹಿತರೆ. ಸೊ ಫಸ್ಟ್ ಮ್ಯಾಚ್ದಲ್ಲೇ ಅವರು ಆಡ್ತಾ ಇಲ್ಲ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ರಘುವಂಶಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಅದು ಅಲ್ಲದೆ ಇದು KKR ಫೇವರ್ ಟೀಮ್ನ ತೊಗೊಂಡಿದ್ದೀನಿ ನಾನು. ಏನಕ್ಕಪ್ಪ ಅಂತ ಹೇಳಿದ್ರೆ ನನ್ನ ಪ್ರಿಡಿಕ್ಷನ್ ಕೊಟ್ಟಿರೋದು ನಾನು KKR ಟೀಮ್ ಇವತ್ತು ಮ್ಯಾಚ್ನ ಗೆಲ್ಲುತ್ತೆ ಅಂತ. ಸೊ ಹಾಗಾಗಿ ನಾನು KKR ಫೇವರ್ ಒಂದು ಟೀಮ್ನ ಮಾಡಿದ್ದೀನಿ. ಇಲ್ಲಿ ನರೇನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ರಹಾನೆ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ರಹಾನೆ ಅವರು ಲಾಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಅದು ಅಲ್ಲದೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ನೋಡೋಕ್ಕೆ ಚಾನ್ಸಸ್ ಇದೆ ಇವತ್ತು. ಅದು ಅಲ್ಲದೆ ಈ ಸಲ ಸೀಸನ್ನಲ್ಲಿ ಎಲ್ಲ ಕ್ಯಾಪ್ಟನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಂದು ಟೀಮ್ನಲ್ಲೂ ಕೂಡ ಕ್ಯಾಪ್ಟನ್ಸ್ಗಳು ಒಂದು ಒಳ್ಳೆ ಸ್ಕೋರ್ನ ಕೊಟ್ಟಿದ್ದಾರೆ. ಇನ್ನು ಶ್ರೇಯಸ್ ಅವರು ಕೂಡ ಸೆಂಚುರಿ ತನಕ ಹೋಗಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾನು ರಹಾನೆ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಪರಾಗ್, ಆರ್ಚರ್, ಚಕ್ರವರ್ತಿ, ಜಾನ್ಸನ್ ಅವರು. ಆರ್ಚರು ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಸೊ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಆ್ಯಂಡ್ ಜಾನ್ಸನ್ ಅವರು ಕೂಡ ವಿಕೆಟ್ನ ತಗೊಳ್ಳುವಂಥ ಎಬಿಲಿಟಿ ಅವ್ರಿಗಿದೆ. ಇಲ್ಲೇನಾದರೂ ನೀವು ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ಟಾಸ್ ಆದಮೇಲೆ ಯಾರು ಟಾಸ್ನ ಗೆಲ್ತಾರೆ ಅವ್ರ ಟೀಮ್ಗೆ ಇಂಪಾರ್ಟೆನ್ಸ್ನ ಕೊಟ್ಟು ನೀವು ಟೀಮ್ನ ಮಾಡಿ ಸ್ನೇಹಿತರೆ. ಸೊ ಇನ್ನು ಕೆಲವು ದಿನಗಳಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಫೈನಲ್ ಟೀಮ್ನ ನಾನು ಅಪ್ಡೇಟ್ನ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು. ಸಂಜು ಸ್ಯಾಮ್ಸನ್, ರಹಾನೆ, ವೆಂಕಟೇಶ್ ಅಯ್ಯರ್, ಜೈಸ್ವಾಲ್, ರಘುವಂಶಿ, ನರೈನ್, ರಸಲ್, ರಾಣಾ, ಪರಾಗ್, ಆರ್ಚರ್, ರಾಣಾ. ಆ್ಯಂಡ್ ಇಲ್ಲಿ ಇವರು ನಿತೀಶ್ ರಾಣಾ, ಇದು ಹರ್ಷಿತ್ ರಾಣಾ ಸ್ನೇಹಿತರೆ. ರಾಣಾ ಅಂತ 2 ಸಲ ಹೇಳಿದೆ ಅಂತ ನೀವು ಕನ್ಫ್ಯೂಷನ್ ಆಗಬೇಡಿ. ನಾನು ಕನ್ಫ್ಯೂಷನ್ ಅದೇ, ಸೊ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಜೈಸ್ವಾಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಜೈಸ್ವಾಲ್ ಅವರು ಈ ಕಳೆದ 2 ಸೀಸನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು. ಅದು ಅಲ್ಲದೆ ಕಮ್ಮಿ ಬಾಲ್ನಲ್ಲಿ ಬಿಗ್ ಸ್ಕೋರ್ ಮಾಡುವಂಥ ಎಬಿಲಿಟಿ ಕೂಡ ಇದೆ. ಅದು ಅಲ್ಲದೆ ಓಪನರ್ ಆಗಿ ಬರ್ತಾರೆ. ಸೊ ಪವರ್ ಪ್ಲೇನಲ್ಲಿ ಸ್ಕೋರ್ ಮಾಡೋದು ತುಂಬಾ ಈಸಿ ಸ್ನೇಹಿತರೆ. ಸೊ ಹಾಗಾಗಿ ಜೈಸ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದೀನಿ. ಮೋರ್ ದೆನ್ 8 ಓವರ್ ಆಡಿದರೆ ಸಾಕು ಸ್ನೇಹಿತರೆ ಜೈಸ್ವಾಲ್ ಅವರು. ಸೊ ಅವ್ರದ್ದು ಕ್ಯಾಪ್ಟನ್ ಆಗಿರೋದಕ್ಕೆ ಟೀಮ್ ಹಿಟ್ ಆಗಿರುತ್ತೆ. ಆ್ಯಂಡ್ ವೆಂಕಟೇಶ್ ಅವರು ಕೂಡ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇದೆ. ಸಂಜು ಸ್ಯಾಮ್ಸನ್, ರಹಾನೆ, ರಘುವಂಶಿ. ಇಲ್ಲಿ ರಘುವಂಶಿದು, ಸಂಜು ಸ್ಯಾಮ್ಸನ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಪರಾಗ್, ರಾಣಾ, ರಸಲ್, ನರೇನ್ ಆ್ಯಸ್ ಎ ಓಪನರ್ ಸ್ನೇಹಿತರೆ. ಸೊ ರಸಲ್, ರಾಣಾ, ಪರಾಗ್. ಇಲ್ಲಿ ರಾಣಾ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಸೊ ರಾಣಾ, ಪರಾಗ್, ರಸಲ್ ಇವರು 3 ಜನದಲ್ಲಿ ಯಾರಿಗಾರು ಒಂದೊಂದು ವಿಕೆಟ್ ಬಿದ್ದು ಆ್ಯಾವ್ರೇಜ್ 30 ಸ್ಕೋರ್ ಮಾಡಿದ್ರು ಟೀಮ್ ಹಿಟ್ ಆಗುತ್ತೆ. ಆರ್ಚರ್ ಹಾಗೂ ರಾಣಾ ಇಬ್ಬರು ಫಾಸ್ಟ್ ಬೌಲರ್. ಸೊ ಡೆಫಿನೆಟ್ಲಿ ಟೀಮ್ ಓವರಾಲ್ ಆಗಿ ಟೀಮ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ನೀವು ಚೇಂಜಸ್ನ ಮಾಡ್ಕೋಬೋದು. ಇದು ನನ್ನ ಪ್ರಿಡಿಕ್ಷನ್ ಟೀಮ್ ಅಷ್ಟೇ ಸ್ನೇಹಿತರೆ. ಸೊ ನಾನು ಡ್ರೀಮ್ 11 ಟೀಮ್ಗೆ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಇಲ್ಲ. ನಾನು ಪ್ಲೇಯರ್ಸ್ ಅನಾಲಿಸಿಸ್ನ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನೊಂದು ಐಡಿಯಾ ತಲೆಲಿಟ್ಕೊಂಡು ನೀವು ಟೀಮ್ನ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮನ್ನು ನೋಡ್ಬೋದು. ಇಲ್ಲಿ ಸಂಜು ಸ್ಯಾಮ್ಸನ್, ಜುರೇಲ್, ರಹಾನೆ, ಹಿಟ್ಮಯರ್, ರಘುವಂಶಿ, ನರೈನ್, ರಾಣಾ, ಸಿಂಗ್, ದೇಶಪಾಂಡೆ, ಚಕ್ರವರ್ತಿ, ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ರಘುವಂಶಿ ಅವ್ರನ್ನ ಕ್ಯಾಪ್ಟನ್ ಹಾಗೂ ರಹಾನೆ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವರಿಬ್ಬರು ಕೂಡ ಆ್ಯಸ್ ಎ ಓಪನರ್ ಆಗಿರೋದ್ರಿಂದ ಸೊ ಇವರಿಬ್ಬರು ಕಡೆಯಿಂದ ಏನಾದರೂ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಮೋರ್ ದೆನ್ 15 ಓವರ್ ತನಕ ಸ್ಟ್ಯಾಂಡ್ನ ಕೊಟ್ಟು ಏನಾದರೂ ಒಂದು ಒಳ್ಳೆ ಯೂಸ್ ಸ್ಕೋರ್ನ ಸೆಟ್ ಮಾಡ್ತು ಅಂತಿದ್ರೆ ಸೊ ಡೆಫಿನೆಟ್ಲಿ ಇವ್ರದ್ದು ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಕ್ಲಿಕ್ ಆಗುತ್ತೆ. ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪಾರ್ಟ್ನಲ್ಲಿ ಬರುವಂಥ ಜೈಸ್ವಾಲ್ ಏನಾದರೂ ಬೇಗನೆ ವಿಕೆಟ್ನ ಕಳ್ಕೊಂಡ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಜುರೇಲ್, ಫಿನಿಷರ್ ಒಳಗೆ ಬರುವಂಥ ಹಿಟ್ಮಯರ್, ನಿತೀಶ್ ರಾಣಾ, ಸಂಜು ಸ್ಯಾಮ್ಸನ್ ಇವ್ರು 4 ಜನದಲ್ಲಿ ಯಾರಾದರೂ ಇಬ್ಬರು ಕ್ಲಿಕ್ಕಾಗಿ ಒಂದು ಮಿಡ್ ಆರ್ಡರ್ ತನಕ ಸ್ಕೋರ್ ಬಂತು ಅಂತಿದ್ರೆ ಸೊ ಇಲ್ಲಿ ಮೇನ್ ಬ್ಯಾಟರ್ಸ್ದು ಕೆಲಸ ಮುಗಿದ್ದೆ ಸ್ನೇಹಿತರೆ. ಆಲ್ರೌಂಡರ್ಸ್ ಆದಂಥ ರಹಾನೆ, ಸಿಂಗ್, ರಾಣಾ ಇಲ್ಲಿ ನರೇನ್ ಅವ್ರದ್ದು ಬೌಲಿಂಗ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಇನ್ನು ರಮನ್ದೀಪ್ ಸಿಂಗ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ನೋಡೋಕ್ಕೆ ಸಿಗ್ಬೋದು ನನ್ನ ಪ್ರಕಾರ. ಬಿಕಾಸ್ ಯಾರನ್ನೂ ಕೂಡ ಅನ್ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಿನ್ನೆ ಹಾಗೂ ಮೊನ್ನೆ ಮ್ಯಾಚ್ನ ನೀವೇ ನೋಡಿದ್ದೀರಾ. ಯಾವುದು ಪಾಸಿಬಲ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ನಿನ್ನೆ ಮೊನ್ನೆ 2 ಮ್ಯಾಚ್ನಲ್ಲೂ ಕೂಡ. ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಹೀರೋ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ನಾನು ರಮನ್ದೀಪ್ ಸಿಂಗ್ ಅವ್ರನ್ನ ಕೂಡ ಕನ್ಸಿಡರ್ ಮಾಡಿದ್ದೀನಿ. ದೇಶಪಾಂಡೆ, ಚಕ್ರವರ್ತಿ. ಇಲ್ಲಿ ರಾಣಾ ಅವ್ರನ್ನ ನಾನು ತೊಗೊಂಡಿದ್ದೀನಿ ಬಿಕಾಸ್ ಚಕ್ರವರ್ತಿ ರಾಣಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಸ್ಪಿನ್ನರ್, ಇನ್ನೊಬ್ಬರು ಫಾಸ್ಟ್ ಬೌಲರ್. ಸೊ ಓವರಾಲ್ ಟೀಮ್ನ ನೋಡ್ತಂತಿದ್ರೆ ಟೀಮ್ ತುಂಬಾ ಚೆನ್ನಾಗಿದೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.